ವೆಲ್ಕಮ್ ಬ್ಯಾಕ್. ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಆರ್ ಶ್ರೀನಿವಾಸ್. ಚುನಾವಣೆಗೂ ಮೊದಲೇ ಕಾಂಗ್ರೆಸ್ನಲ್ಲಿ ಹೊಣೆಗಾರಿಕೆ ಗೊಂದಲ ಹೆಚ್ಚಾಗ್ತಾ ಇದೆ. 20 ಕ್ಷೇತ್ರ ಗೆದ್ರೆ ಯಾರಿಗೆ ಕ್ರೆಡಿಟ್, ಸೋತ್ರೆ ಹೊಣೆ ಯಾರು? ಸಚಿವ ರಾಜಣ್ಣ ಆಯ್ತು, ಇದೀಗ ಮತ್ತೊಬ್ಬ ಶಾಸಕರಿಂದ ಅಚ್ಚರಿಯ ಹೇಳಿಕೆ. 20 ಸ್ಥಾನ ಗೆಲ್ಲದಿದ್ರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಭಾಷಣ ಮಾಡಿದ್ದಾರೆ. ತುಮಕೂರು ತಿಪಟೂರಿನಲ್ಲಿ ನಡೆದಂತಹ ಪ್ರಚಾರ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಬಸವರಾಜ್, ಇದೀಗ ಸಿಎಂ ಬದಲಾವಣೆ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಲೋಕಸಭಾ ಚುನಾವಣೆಗೆ ಇನ್ನೂ 1 ತಿಂಗಳು ಟೈಮ್ ಇದೆ. ಈಗ ಸಿಎಂ ಬದಲಾವಣೆಯ ಸುಳಿವನ್ನ ಕೊಟ್ರ ಶ್ರೀನಿವಾಸ್ ಹಾಗಾದ್ರೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯ, ಶ್ರೀನಿವಾಸ್ ಅವರ ಹೇಳಿಕೆಯನ್ನು ನಾವು 2 ಥರ ಅರ್ಥೈಸ್ಕೊಳ್ಬೋದು. ಒಂದು, ಬಡವರ ಪರವಾಗಿ ಇಷ್ಟೊಂದು 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅಷ್ಟಾಗಿ ಕೊಟ್ಟು ಮೇಲೂ ಕೂಡ 20 ಸೀಟ್ ಗೆಲ್ಲಿಸದೆ ಹೋದರೆ ಸಿದ್ದರಾಮಯ್ಯ ಅವರು ಯಾಕೆ CM ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನು ಉಳಿದಂತೆ ಎರಡನೇದು, ಈ ಒಂದು 28 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, 28 ಲೋಕಸಭಾ ಕ್ಷೇತ್ರಗಳಿಗೆ CM DCM ಅವರೇ ಹೊಣೆ ಹೊತ್ಕೊಂಡು ಎಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಎಲ್ಲಿ ಒಂದಷ್ಟು ಕುಟುಂಬಸ್ಥರ ಮಕ್ಕಳಿಗೆ ಕೊಟ್ಟಿರಾಗ್ಬೋದು ಮತ್ತು ಹೆಣ್ಮಕ್ಳಿಗೆ ಕೊಟ್ಟಿರಾಗ್ಬೋದು. ಇನ್ನು ಉಳಿದಂತೆ ಯುವ ಮಕ್ಕಳಿಗೂ ಕೊಟ್ಟಿರತಕ್ಕಂಥ ಸೀಟ್ಗಳೇನಿದಾವ, ಇದನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ CM DCM ಹೊತ್ತಿದ್ದಾರೆ. ಹಾಗಾಗಿ ಏನಾದರೂ 20 ಸೀಟನ್ನು ಗೆಲ್ಲೋಕ್ಕಾಗದೇ ಇದ್ದರೆ CM DCM ಹೊಣೆ ಆಗಬೇಕನ್ನುವಂಥದ್ದು. ಅದರಲ್ಲೂ CM ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಹೇಳಿಕೆ. ಈ 2 ಹೇಳಿಕೆಗಳನ್ನು 2 ಥರವಾಗಿ ಅರ್ಥೈಸ್ಕೊಂಡು ನಾವು ಈ ಒಂದು ವಾಸು ಅವರ ಹೇಳಿಕೆಯನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಈ 5 ಗ್ಯಾರಂಟಿಗಳೇನಿದಾವಲ್ಲ, 5 ಗ್ಯಾರಂಟಿಗಳು ಸಾಕಷ್ಟು ಹೆಚ್ಚುವರಿ 4.5 ಕೋಟಿ ಜನರಿಗೆ ರೀಚ್ ಆಗಿರ್ತಕ್ಕಂಥದ್ದು. ಅಷ್ಟಾಗಿ ಕೊಟ್ಟಾದ ಮೇಲೂ 60,000 ಕೋಟಿಯಷ್ಟು ಹಣವನ್ನು ರಾಜ್ಯ ಸರ್ಕಾರ ಇದಕ್ಕೆ ವ್ಯಯ ಮಾಡಿದ ಮೇಲೂ ಕೂಡ ಒಂದು ವೇಳೆ ಏನಾದರೂ ಕಾಂಗ್ರೆಸ್ 20 ಸೀಟು ಗೆಲ್ಲದೆ ಹೋದರೆ ಇದು ಒಂದು ರೀತಿಯಾದಂಥ ಸರ್ಕಾರಕ್ಕೆ ತೀವ್ರವಾದಂಥ ಮುಖಭಂಗ. ಯಾಕಂದರೆ ಇಷ್ಟೊಂದು ಜನಪ್ರಿಯವಾದಂಥ ಕಾರ್ಯಕ್ರಮಗಳು ಕೊಟ್ಟ ಮೇಲೂ ಕೂಡ ಜನರು ಮತ ಹಾಕಲ್ಲ ಅನ್ನೋದಂಥದ್ದಾದರೆ ಇಂಥ ಯೋಜನೆಗಳನ್ನು ನಿಲ್ಲಿಸಬೇಕಾಗುತ್ತೆ ಅನ್ನೋಂಥ ಹಲವು ಪ್ರಶ್ನೆಗಳನ್ನು ಕೂಡ ಈ ಹಿಂದಿನ ಒಂದಷ್ಟು ಜನ ಶಾಸಕರು ಸಚಿವರು ಕೇಳಿದರು. ಈ ಹಿಂದೆ ಕೂಡ ರಾಜನ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ನಾವು 20 ಸೀಟನ್ನು ಗೆಲ್ಲದೆ ಹೋದರೆ ಸರ್ಕಾರಕ್ಕೆ ನೈತಿಕ ಹೊಣೆ ಇರಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಥರದ ಹೇಳಿಕೆಗಳು ಬರ್ತಾ ಇದ್ದಾವೆ. ಕಾಂಗ್ರೆಸ್ ಸರ್ಕಾರ ಜನಪ್ರಿಯತೆ ಇದೆ ಅನ್ನೋದಾದರೆ 20 ಸೀಟನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಸದ್ಯದ ಮಟ್ಟಿಗೆ ಇದೆ. ರಮ್ಯಾ, ರೈಟ್.